ಕಲುಷಿತಗೊಂಡಿದೆ ಮತ್ತು ವಾತಾವರಣ ಕಲುಷಿತಗೊಂಡಿದೆ. ಬಟ್ ಹಿಂದಿನ 35 ವರ್ಷಗಳ ಹಿಂದಿನ ದಿನ ಮೆಲುಕಾಕೊಂಡಾಗ ಇಲ್ಲಿ ಒಂದು ಎಷ್ಟು ಜನ ಒಂದು ಗುಣಮಟ್ಟದ ಜನ ಇದ್ದರು. ಅವರವರ ದುಡಿಮೆ, ಅವರವರ ಬದುಕು, ಅವರವರ ಜನರೊಟ್ಟಿಗೆ ಪ್ರೀತಿ ವಿಶ್ವಾಸ ಬಹಳ ಅತ್ಯಂತ ಒಂದು ಹಳೆ ಪರಂಪರೆ ಇಲ್ಲಿದೆ. ಮತ್ತು ಇನ್ನೂ ಇಲ್ಲಿ ನಮ್ಮ ಟಿಪ್ಪು ಸುಲ್ತಾನ್ ಅವರ ವಂಶಜರು ಇರ್ತಕ್ಕಂಥ ಒಂದು ಸಮಾಧಿಗಳಿರುವಂಥ ಒಂದು ದರ್ಗಾ ಇದೆ ಮತ್ತು ಮಸೀದಿ ಇದೆ. ಈ ಮಸೀದಿಗೆ ಹಿಂದಿನ ಇಲ್ಲಿ ದರ್ಗಾ ಮತ್ತು ಮಸೀದಿಗೆ ಅಲ್ಲಿ ಪ್ರವೇಶ ಮಾಡ್ತದಂತಂದಾಗ ಇನ್ನೆಷ್ಟು ನಮ್ಮ ಸಮುದಾಯಗಳ ಒಟ್ಟಿಗೆ ಇಲ್ಲಿ ಭಾಷೆ ಮುಖ್ಯ ಆಗಲಿಲ್ಲ. ಪ್ರೀತಿ ವಿಶ್ವಾಸ ಮತ್ತು ಸಹೋದರತ್ವ ಎಷ್ಟೊಂದು ಬೆಸೆಯುತ್ತೆ ನಮ್ಮ ಪ್ರೀತಿ ವಿಶ್ವಾಸ. ಮತ್ತೆ ಒಂದು ನಾಟಲ್ಲಿ ಒಟ್ಟಿಗೆ ನಾವು ಹುಟ್ಟಿ ಬೆಳೀತಾ ಇರೋದ್ರನ್ನ ಬಾಂಧವ್ಯನ ಬೆಳೆಸೋದಕ್ಕಾಗಿ ಆ ಒಂದು ಸಂಸ್ಕೃತಿ ಪರಂಪರೆಯಾಗಿ ಬೆಳೆದು ಬಂದಿರೋದು ಇವತ್ತಿಗೂ ಮುಂದುವರಿತಾ ಇದೆ. ಅದರಿಂದ ಹಿಂದೆ ಏನೋ ಒಂದು ತಪ್ಪು ಕಲ್ಪನೆ ಈ ಜಾಗದ ಬಗ್ಗೆ ಇತ್ತು. ಆ ತಪ್ಪು ಕಲ್ಪನೆ ಇವತ್ತು ಸರಿದು 35 ವರ್ಷಗಳು ನಡೆದಿದೆ. ಆವತ್ತಿಂದ ಇವತ್ತುವರೆಗೂ ಈ ಜಾಗದಲ್ಲಿ ಯಾವುದೇ ಅಶಾಂತ ವಾತಾವರಣ ಉಂಟಾಗಿಲ್ಲ. ಅದನ್ನು ಹೇಳಲಿಕ್ಕೆ ನಾನಂತೂ ಬಹಳ ಹೆಮ್ಮೆ ಪಡ್ತಾ ಇದ್ದೀನಿ. ಮತ್ತು ಇದೇ ಭಾಗದ ನಮ್ಮ ಸಾದಿಕ್ ಪಾಷಾ ಅವರು, ಇಮ್ರಾನ್ ಅವರು ಆವತ್ತೇನು ನವೆಂಬರ್ 7ನೇ ತಾರೀಕು 1990ನೇ ಇಸ್ವಿ ಏನು ಶಾಂತಿ ಸೌಹಾರ್ದ ಸಮಿತಿ ಅಂತ ಪ್ರಾರಂಭ ಆಯಿತು ಪ್ರವಾಸಿ ಮಂದಿರದಲ್ಲಿ, ಅವತ್ತಿಂದ ಇವತ್ತೊಂದು ಒಂದು ಬಹಳ ಮುಖ್ಯವಾದಂತಹ ಸರ್ಕಲ್, ಕ್ಲಾಕ್ ಟವರ್ ಸರ್ಕಲ್ನಲ್ಲಿ ಏನು ಈ ಕಳೆದ 35 ವರ್ಷಗಳಿಂದ ಕನ್ನಡ ರಾಜ್ಯೋತ್ಸವದ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಬಂದಿರತಕ್ಕಂಥ ಈ ಕಾರ್ಯಕ್ರಮಕ್ಕೆ ನಾನು ಒಬ್ಬ ಆಹ್ವಾನಿತನಾಗಿ ಮೊಟ್ಟ ಮೊದಲಿಗೆ ಈ ರಾಜ್ಯದ, ಈ ನಾಡಿನ, ಈ ಪ್ರದೇಶದ ಎಲ್ಲ ಜನಕ್ಕೆ ಕನ್ನಡ ರಾಜ್ಯೋತ್ಸವದ ಹೃತ್ಪೂರ್ವಕ ಹಾರ್ದಿಕ ಶುಭಾಶಯಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೀನಿ. ಅಣ್ಣ ತಮ್ಮಂದ್ರೆ, ಭಾಷೆಗೆ ಜಾತಿ ಇಲ್ಲ, ಭಾಷೆಗೆ ಧರ್ಮನೂ ಇಲ್ಲ. ಭಾಷೆ ಮುಖಾಂತರ ಯಾರಾದರೂ ಧರ್ಮದ ಬಗ್ಗೆ ಮಾತಾಡ್ತಾ, ಭಾಷೆ ಮುಖಾಂತರ ಯಾರಾದರೂ ರಾಜಕಾರಣವನ್ನು ಮಾಡ್ತಾರೆ ಅಂತ ಹೇಳಿದ್ರೆ ಅವರಿಗಿಂತ ದೊಡ್ಡ ಮೂರ್ಖರು ಈ ದೇಶದಲ್ಲಿ ಯಾರೂ ಇಲ್ಲ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಕನ್ನಡ ಭಾಷೆಯ ಹೋರಾಟ 1857ರಲ್ಲಿ ದೇಶದ ಮೊಟ್ಟ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಪ್ರಾರಂಭ ಆಗುತ್ತೆ ಖಂಡಿತವಾಗಿ. ಅದಾದ್ಮೇಲೆ 1905ರಲ್ಲಿ ಕರ್ನಾಟಕ ಏಕೀಕರಣದ ಹೋರಾಟ ಕೂಡ ಪ್ರಾರಂಭ ಆಗ್ತದೆ. ಇದನ್ನ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಒಂದು ವಿಶೇಷವಾದಂತಹ ಸ್ಥಾನವನ್ನು ಕನ್ನಡ ಪಡೆದುಕೊಂಡಿದೆ. ಯಾವ ರೀತಿ ಅಂತ ಹೇಳಿದ್ರೆ, ಯಾವ ರೀತಿ ಸ್ವಾತಂತ್ರ್ಯ ಹೋರಾಟ ಬಂತು ಅದರ ಜೊತೆಯಲ್ಲೇ ಕನ್ನಡದ ಹೋರಾಟ ಕೂಡ ಬರ್ತದೆ. ನಮ್ಮ ಕನ್ನಡದ ಕುಲಪುರೋಹಿತರಲ್ಲೇ ಪ್ರಸಿದ್ಧರಾಗಿರ್ತಕ್ಕಂಥ ಆಲೂರು ವೆಂಕಟರಾಯರು ಅದರ ನೇತೃತ್ವವನ್ನು ವಹಿಸ್ತಾರೆ. ಇನ್ನೊಂದು ವಿಶೇಷವಾದ ವಿಚಾರ ಏನಂತ ಹೇಳಿದ್ರೆ, ಯಾವ ರೀತಿ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ನಮ್ಮ ಮುಸ್ಲಿಂ ಸಮುದಾಯದ ನಾಯಕರು ಪಾಲ್ಗೊಂಡಿದ್ರು, ಅದೇ ರೀತಿಯಲ್ಲಿ ಕನ್ನಡದ ಹೋರಾಟದಲ್ಲಿ ಕೂಡ ಪಾಲ್ಗೊಂಡಿದ್ದಾರೆ ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ಅದೇ ಕಾರಣದಿಂದ ಈ ದೇಶದಲ್ಲಿ ಭಾಷಾ ವೈವಿಧ್ಯತೆಯನ್ನ ಡಾಕ್ಟರ್ BR ಅಂಬೇಡ್ಕರ್ ಸಾಹೇಬರು ನೆಹರೂರವರು ಪ್ರಧಾನಮಂತ್ರಿ ಆದ್ಮೇಲೆ ಈ ದೇಶಕ್ಕೆ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಏನು ಸಂವಿಧಾನ ಬಂತು, ಆ ಸಂವಿಧಾನದಲ್ಲೂ ಕೂಡ ಕನ್ನಡಕ್ಕೆ ಒಂದು ಸ್ಥಾನವನ್ನು ಕೊಟ್ಟಿದ್ರು. ಆಗ 14 ಭಾಷೆಗಳಲ್ಲಿ, ಅದರಲ್ಲಿ ಉರ್ದು ಕೂಡ ಇದೆ. ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇವತ್ತು ದೇಶದಲ್ಲಿ ಹಿಂದಿಯನ್ನ ಹೇರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ನಾವು ಹಿಂದಿ ವಿರೋಧಿಗಳಲ್ಲ, ಹಿಂದಿ ಕೂಡ ಇದೇ ದೇಶದಲ್ಲಿ ಹುಟ್ಟಿದಂತ ಒಂದು ಭಾಷೆ. ಆದ್ರೆ ಹಿಂದಿಗಿಂತ ಮೊದಲು ಹುಟ್ಟಿದ್ದು ಕನ್ನಡ. ಎಲ್ಲದಕ್ಕಿಂತ ಪ್ರಾಚೀನವಾದಂತಹ ಭಾಷೆ ಯಾವುದಾದ್ರೂ ಈ ದೇಶದಲ್ಲಿದ್ರೆ ಅದನ್ನು ಹೇಳ್ತಾರೆ ಅದು ಸಂಸ್ಕೃತ ಅಂತ, ಅದಾದ್ಮೇಲೆ ತಮಿಳು ಅಂತ. ಆದ್ರೆ ಸಂಸ್ಕೃತ ಅನ್ನೋದಕ್ಕೆ ಆಧಾರ ಇಲ್ಲ, ತಮಿಳು ಅನ್ನೋದಕ್ಕೆ ಆಧಾರ ಇದೆ. ತಮಿಳು ಬಹಳ ಹಳೆಯದಾದಂತ ಓಲ್ಡೆಸ್ಟ್ ಲ್ಯಾಂಗ್ವೇಜ್ ಇನ್ ಇಂಡಿಯಾ ಅಂತ. ಅದಾದ್ಮೇಲೆ ಕನ್ನಡ. ಅದೇ ರೀತಿಯಾಗಿ
ಆ ಭಾಷಾ ವೈವಿಧ್ಯತೆಯನ್ನು ಕಾಪಾಡಿಕೊಳ್ಳಲಿಕ್ಕೆ ಎಲ್ಲ ಈ ಸಂವಿಧಾನದಲ್ಲಿ ಅಂಬೇಡ್ಕರ್ ಸಾಹೇಬರು ಅದಕ್ಕೆ ಒಂದು ಅವಕಾಶವನ್ನು ಕೊಟ್ಟರು. ಅದೇ ರೀತಿಯಾಗಿ ಸ್ವತಂತ್ರ ಬಂದ ಮೇಲೆ ಕರ್ನಾಟಕ ರಾಜ್ಯ ಬರೆದು ಹಂಚೋದು, ಒಂದು ಮುಂಬೈ ಕರ್ನಾಟಕ, ಒಂದು ಹೈದರಾಬಾದ್ ಕರ್ನಾಟಕ ಅಂತ. ಹೈದರಾಬಾದ್ ಕರ್ನಾಟಕದಲ್ಲಿ ಈಗಿನ ಬಳ್ಳಾರಿ, ರಾಯಚೂರು, ಗುಲ್ಬರ್ಗ, ಬೀದರ್ ಇವೆಲ್ಲ ಬರ್ತಾ ಇತ್ತು. ಮುಂಬೈ ಕರ್ನಾಟಕದಲ್ಲಿ ಬೆಳಗಾವಿ, ಬಾಗಲಕೋಟೆ ಇವೆಲ್ಲ ಬರ್ತಾರೆ. ಇವೆಲ್ಲ ಒಂದು ಹೋರಾಟ ನಡೀತದೆ 1905ರಿಂದ. ಅದಾದ್ಮೇಲೆ 1956ರಲ್ಲಿ ನವೆಂಬರ್ 1ರಲ್ಲಿ ರಿಯಾರ್ಗನೈಸೇಷನ್ ಸ್ಟೇಟ್ ಆದಾಗ ನಮಗೂ ಕೂಡ ಮೈಸೂರು ಸ್ಟೇಟ್ ಅಂತ ಒಂದಾಯಿತು. ಅದಾದ್ಮೇಲೆ ಕೆಲವರು ಮೈಸೂರು ಅಂತಿದ್ರೆ ಸರಿ ಹೋಗಲ್ಲ, ಇದಕ್ಕೇನಾದ್ರೂ ಒಂದು ವಿಶೇಷವಾದಂಥ ಹೆಸರನ್ನು ಕೊಡಿಸಬೇಕಂತ ಅನ್ಕೊಂಡು ಹೋರಾಟ ನಡೆದಾಗ ಕಟ್ಟಕಡೆಯಲ್ಲಿ 1973 ನವೆಂಬರ್ 1ರಲ್ಲಿ 1ನೇ ತಾರೀಕಿನಂದು ಆಗಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ದಿವಂಗತ ತುಕ್ಕರಾಜಾಸರವರು ಈ ಕರ್ನಾಟಕ, ಈ ಮೈಸೂರು ರಾಜ್ಯವನ್ನು ಕರ್ನಾಟಕ ಅಂತ ನಾಮಕರಣ ಮಾಡ್ತಾರೆ. ಆ ರೀತಿಯಾಗಿ ಈ ಕರ್ನಾಟಕ ಹೆಸರು ಬರ್ತದೆ. ಅದರ ಜೊತೆಗೆ ಅಂಚೆ ಅಶ್ವತ್ಥಣ್ಣ ಅವರಿದ್ದಾರೆ, ಪಂಡಿತ್ ಅವರಿದ್ದಾರೆ, ಸಮಾಜ ಬಗ್ಗೆ ಚಿಂತನೆಯನ್ನು ಇಟ್ಕೊಂಡಿರ್ತಕ್ಕಂಥ ನಮ್ಮ ಈ ಸಮಾರಂಭದ ಅಧ್ಯಕ್ಷತೆಯನ್ನು ಇಟ್ಕೊಂಡು ಮಾಡ್ತಾ ಇರ್ತಕ್ಕಂಥ ಸಾದಿಕ್ ಪಾಷಾ ಅವರಿದ್ದಾರೆ, ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಇಮ್ರಾನ್ ಪಾಷಾ ಅವರಿದ್ದಾರೆ. ಒಂದು ಯಾರಿಗೂ ಗೊತ್ತಿದೆ ಇಲ್ವೋ ಅಥವಾ ಒಂದು ವಿಚಾರವನ್ನು ಹೇಳಿ ನಾನು ನನ್ನ ಮಾತನ್ನು ಮುಗಿಸಲಿಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಈ ಕನ್ನಡ ಪರ ಹೋರಾಟಗಳಲ್ಲಿ ಈ ರಾಜ್ಯದಲ್ಲಿ ಮೊಟ್ಟ ಮೊದಲಿಗೆ ಯಾರಾದರೂ ಹುತಾತ್ಮರಾಗಿದ್ರೆ ಅವರ ಹೆಸರು ರಂಜಾನ್ ಸಾಹೇಬ. ಅವರು ಬಳ್ಳಾರಿಯವರು. 1953 ಅಕ್ಟೋಬರ್ 1ನೇ ತಾರೀಕು ಬಳ್ಳಾರಿಯನ್ನ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಸೇರ್ಕೊಂಡಾಗ ಒಂದು ವಿಜಯೋತ್ಸವದ ಫಂಕ್ಷನ್, ಒಂದು ಸಭೆಯನ್ನು ಮಾಡ್ತಾರೆ. ಆ ಸಭೆಗೆ ಹಿಂದಿನ ರಾತ್ರಿಯಲ್ಲಿ ಅದು ಒಂದು ಆಸಿಡ್ ಬಾಂಬ್ ಏನೋ ಒಂದು ಸಂಭ್ರಮಾಚರಣೆ ಮಾಡಕ್ ಹೋದಾಗ ಆ ರಂಜಾನ್ ಸಾಹೇಬರು ತೀರ್ಕೊಳ್ತಾರೆ. ಆ ಮುಖಾಂತರ ನಮ್ಮ ಸಮುದಾಯದವರು ನಾವು ಹೆಮ್ಮೆ ಪಡಬೇಕಾದಂಥ ವಿಚಾರ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ, ನನಗೆ ಕರೆದು ಇಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಈ ಸಭೆಯ ಸಂಘಟನಾಕಾರರಿಗೆ, ಈ ಸಾದಿಕ್ ಪಾಷಾರವರಿಗೆ, ಇಮ್ರಾನ್ ಪಾಷಾರವರಿಗೆ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಬೀಸುವ ಗಾಳಿಯು ಬಂದೇ ಮನಕುಲ ಜನಸಂದೇ, ನಾವು ನೀವು ಅವರು ಇವರು ಎಲ್ಲರೂ ಒಂದೇ ಒಂದೇ, ಎಲ್ಲರೂ ಒಂದೇ ಒಂದೇ. ಅಸ್ಸಲಾಂ ವಾಲೇಕುಂ, ನಮಸ್ಕಾರ, ಗುಡ್ ಮಾರ್ನಿಂಗ್. ಚಿನ್ನದ ನಾಡಿನ ಕೋಲಾರದ ಡಾಕ್ಟರ್ ನಂದಿನಿ KS, ವೈಸ್ ಪ್ರೆಸಿಡೆಂಟ್ KPSS ಮಾಡುವ ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ವೇದಿಕೆ ಮೇಲೆ ಇದ್ದಂಥ ಎಲ್ಲ ಗಣ್ಯರಿಗೆ ಹಾಗೂ ಎಲ್ಲ ಇಲ್ಲಿ ಕೋಲಾರ ಜನತೆಗೆ, ಪ್ರಜೆಗಳಿಗೆ, ಇಲ್ಲಿ ಮೀಡಿಯಾದವ್ರಿಗೆ ಹಾಗೂ ಪೆಂಡವ್ರಿಗೆ ಎಲ್ಲರಿಗೂ ನಮಸ್ಕಾರ ತಿಳಿಸ್ತಾ ಒಂದೆರಡು ತುಣುಕು ಮಾತನ್ನು ಆಡಲು ಇಷ್ಟಪಡ್ತೀನಿ. ಇಮ್ರಾನ್ ಭಾಯ್ ಅವರು ನಿನ್ನೆ ನಮಗೆ KTSS ನಮ್ಮ ಅಧ್ಯಕ್ಷರಿಗೆ ಒಂದು ಆಹ್ವಾನ ಕೊಟ್ಟಿದ್ದಾರೆ. ಈ ದಿನ ಕರ್ನಾಟಕ ರಾಜ್ಯೋತ್ಸವವನ್ನು ಕೋಲಾರ ಕ್ಲಾಕ್ ಟವರ್ ಬಳಿ ಆಚರಿಸ್ಕೊಳ್ಳೋದಕ್ಕೆ. ಸೊ ಇದು ಮೊದಲನೇ ಬಾರಿ ನಾನಿಲ್ಲಿ ಬಂದು ವೇದಿಕೆ ಮೇಲೆ ಒಂದೆರಡು ಮಾತಾಡೋಕ್ಕೆ ಅವಕಾಶ ಕೊಟ್ಟಿರೋದಕ್ಕೆ ಇಮ್ರಾನ್ ಭಾಯ್ ಅವರಿಗೆ ನಮಸ್ಕಾರ ತಿಳಿಸ್ತಾ ಹಾಗೂ ನಿಮ್ಗೆಲ್ಲರಿಗೂ ನಮಸ್ಕಾರ ತಿಳಿಸ್ತಾ ಸಾದಿಕ್ ಭಾಯ್ ಅವ್ರಿಗೂ ಕೌನ್ಸಿಲರ್ ಸಾದಿಕ್ ಭಾಯ್ ಅವ್ರಿಗೂ ಕಲಿತಿದ್ದಾರೆ, ಒಳ್ಳೆ ಮಾತಾಡ್ತಾರೆ. ಅದು ಒಂದು ದೇವರದ್ದು ಒಂದು ಇದು ನಮ್ಮ ನಾಡಿನ ಬಗ್ಗೆ ನಮಗೆ ಪ್ರೀತಿ ಮಾಡಲೇಬೇಕು. ನಾವು ಮತ್ತೊಮ್ಮೆ ಅಲ್ಲಿ ಕುತ್ಕೊಂಡಿದ್ದಾರೆ ಎಲ್ಲಾರ್ದು ಇದು ಕನ್ನಡ ರಾಜ್ಯೋತ್ಸವ ಮಾಡ್ತಾ ಇರೋದು. ನಮ್ಮ ಇನ್ನೊಂದು ಮಾತು ಹೇಳಿ ನಾವು ನಮ್ಮ ಅಫ್ರೋಜ್ ಸಾಹೇಬ್ರಿಗೆ ಮೈಕ್ ಕೊಡ್ತೀನಿ. ಏನಂದರೆ ನಮ್ಮ ಕನ್ನಡ ಮೈಸೂರು ಸ್ಟೇಟ್ ಅಂತ ಮೊದಲು ಇದ್ದಿದ್ದಿಲ್ಲ, ಅದು 1973ರಲ್ಲಿ ಕರ್ನಾಟಕ ರಾಜ್ಯೋತ್ಸವ. ಅವತ್ತಿಂದ ನಮ್ಮದು ನಾಡಿನಲ್ಲಿ ಇದು ಉತ್ಸವ ಮಾಡ್ಕೊಂಡು ಬರ್ತಾ ಇದೆ. ದೇವರು ಈ ಭೂಮಿ ಇರೋವರೆಗೂ ಮಾಡೋಣ. ನಾವು ಅಫ್ರೋಜ್ ಸಾಹೇಬ್ರಿಗೆ ಮೈಕ್ ಕೊಡ್ತೀನಿ, ಮಾತಾಡಿ.
सर वैसा खाना भाई का डाल लगा जगह बना तुम्हें आप पीछे जी ಕರ್ನಾಟಕ ರಾಜ್ಯೋತ್ಸವಕ್ಕೆ ಕರ್ನಾಟಕ ರಾಜ್ಯೋತ್ಸವಕ್ಕೆ ದರ್ಗಾ ಮೊಹಲ್ಲಾ ಕರ್ನಾಟಕ ರಾಜ್ಯೋತ್ಸವಕ್ಕೆ ನಮ್ಮ ಜೀನಾಂಡ್ ಅಣ್ಣರಿಗೆ ನಮ್ಮ ಜೀನಾಂಡ್ ಅಣ್ಣರಿಗೆ ನಮ್ಮ ಕರ್ನಾಟಕ ಚಾಲಕರ ಒಕ್ಕೂಟಕ್ಕೆ ಕನ್ನಡ ರಾಜ್ಯೋತ್ಸವಕ್ಕೆ ಸರ್ ಮಾತಾಡಿ ಜೈ ಕೋಲಾರ್ ಜೈ ಕರ್ನಾಟಕ ಜೈ ಕರ್ನಾಟಕ ಜೈ ಕರ್ನಾಟಕ ಎಲ್ಲರಿಗೆ ನಮಸ್ಕಾರ. ಇಂದು ಕೋಲಾರ ನಗರದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷ रोज ये माइक में है वॉइस लाना उनकी बोलो सर शुरू से बोलो ಎಲ್ಲರಿಗೆ ನಮಸ್ಕಾರ. ಕೋಲಾರ ನಗರದ ಕ್ಲಾಕ್ ಟವರ್ ಹತ್ರ ಪ್ರತಿ ವರ್ಷದಂತೆ ಈ ವರ್ಷವೂ ನವೆಂಬರ್ 1ರಂದು ಪ್ರೀತಿಯಿಂದ ಕರ್ನಾಟಕ ರಾಜ್ಯೋತ್ಸವವನ್ನು ನಾವು ಆಚರಿಸ್ತೀವಿ. ಈ ಕಾರ್ಯಕ್ರಮಕ್ಕೆ ಯಶಸ್ವಿ ಮಾಡಲಿಕ್ಕೆ ನಮ್ಮ ಜೈ ಭೀಮ್ ಸೇನಾ ರಾಜ್ಯ ಭೀಮ್ ಸೇನಾ ಅಧ್ಯಕ್ಷರು, ನಮ್ಮ ಪೀಸ್ ಕಮಿಟಿ ಅಧ್ಯಕ್ಷರಾದ ಪಂಡಿತ್ ಮುನಪ್ಪಜ್ಜಿ, ನಮ್ಮ ಗುರುಗಳಾದ ಅಶ್ವತ್ಥಣ್ಣಜಿ, ಈ ಕಾರ್ಯಕ್ರಮ ಅಧ್ಯಕ್ಷರಾದ ಶ್ರೀ ಅಬ್ದುಲ್ ಸಾದಿಕ್ ಸಾಬ್ ಕೌನ್ಸಿಲರ್ ಜಿ ಮತ್ತು ನಮ್ಮ ಕಾಂಗ್ರೆಸ್ ಮುಖಂಡರಾದ ಅನ್ವರ್ ಸಾಹಬ್ ಮತ್ತು ನವಾಜ್ ಸಾಹಬ್, ಏಜಾಜ್ ಸಾಹಬ್, ನಾಸೀರ್ ಸಾಹಬ್ ಮತ್ತು ಕರ್ನಾಟಕ ಚಾಲಕರ ಒಕ್ಕೂಟ ಅಧ್ಯಕ್ಷರು, ತಾಲೂಕು ಅಧ್ಯಕ್ಷರಾದ ಜಬೀವುಲ್ಲಾ ಸಾಹಬ್ರೆ ಮತ್ತು ಎಲ್ಲ ಆಟೋ ಚಾಲಕರೇ, ದರ್ಗಾ ಮೊಹಲ್ಲಾ ಮುಖಂಡರೇ, ನಮಗೆ ತುಂಬ ಸಂತೋಷ ಆಯಿತು. ಈ ದಿನ ಭೇದ ಭಾವ ಇಲ್ಲದೆ, ರಾಜಕೀಯ ಇಲ್ಲದೆ ನಾವು ಪ್ರತಿ ವರ್ಷ 35 ವರ್ಷಗಳಿಂದ ಸತತವಾಗಿ ಕರ್ನಾಟಕ ರಾಜ್ಯೋತ್ಸವವನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಇನ್ನು ಮುಂದೆ ನಮ್ಮ ದೊಡ್ಡವರು ಹೇಳಿದ್ದು ಸಲಹೆ ಪರವಾಗಿ ಇನ್ನು ದೊಡ್ಡ ಪ್ರಮಾಣವಾಗಿ ನಾವು ವಿಶಾಲವಾಗಿ ಮಾಡಬೇಕಂತ ನಾವು ತೀರ್ಮಾನ ಮಾಡ್ತೀವಿ. ನಾನು ನಮ್ಮ ಅಧ್ಯಕ್ಷರು ಸಾದಿಕ್ ಸಾಬ್ ಸೇರಿಕೊಂಡು ಇದರಲ್ಲಿ ನಮ್ಮ ಆಟೋ ಚಾಲಕರು ಯೂನಿಯನ್ನು ಇರಲಿ, ನಮ್ಮ ಸಮಾಜ ಸೇವಕರು ಇರಲಿ, ನಮ್ಮ ಮುಖಂಡರಿರಲಿ, ಎಲ್ಲರೂ ಸೇರಿ ಭಾಗವಹಿಸಿ ಯಶಸ್ವಿಯಾಗಿ ಈ ಕಾರ್ಯಕ್ರಮ ಮಾಡಿದ್ರು. ಅವ್ರಿಗೆಲ್ಲರೂ ನನ್ನಿಂದ ಧನ್ಯವಾದ ಹೇಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಮಹಾಕೋಲಾರ. ಹಾಗೆ ಅಂತ ಹೇಳಿ ಸರ್.